ಒಂದು ಕಡೆ ಜನಸಾಗರ, ಮತ್ತೊಂದು ಕಡೆ ಆಕರ್ಷಕ ಸುಗ್ಗಿ ಕುಣಿತ. ಇವೆಲ್ಲದರ ನಡುವೆ ಸಾಗುತ್ತಿರುವ ಗೋಕರ್ಣ ಮಹಾಬಲೇಶ್ವರ ಮಂದಿರದ ಶ್ರೀದೇವರ ಉತ್ಸವ. ಇದು ದೈವಿಕ ಕಾರ್ಯಕ್ರಮದ ಮೆರುಗು. ಸಾಂಪ್ರದಾಯಿಕ ಸೊಗಡಿನ ಹುಣಸಕೇರಿ ಹಾಲಕ್ಕಿ ಒಕ್ಕಲಿಗ ಸಮಾಜದ ಸುಗ್ಗಿ ಹಬ್ಬ ಪ್ರಾರಂಭಗೊಂಡ ಬಗೆ. ಗೋಕರ್ಣ ಹುಣಸೇಕೇರಿ ಹಾಲಕ್ಕಿ ಒಕ್ಕಲಿಗ ಸಮಾಜದವರ ಸುಗ್ಗಿ ಹಬ್ಬ ಸೋಮವಾರ ಪ್ರಾರಂಭವಾಗಿದ್ದು, ಸಂಜೆ ಅಶೋಕೆಯ ಅರಸುಗೌಡರ ಮನೆಯ ಆವಾರದಲ್ಲಿರುವ ಕರಿದೇವರಿಗೆ ಪೂಜೆ ಸಲ್ಲಿಸಿ ತುರಾಯಿ ಕಟ್ಟಿದ ಸುಗ್ಗಿ ತಂಡ ಹಾಗೂ ತಾರಮಕ್ಕಿ ಕೇತಕಿ ವಿನಾಯಕ ಮಂದಿರದ ಬಳಿ ಕರಿದೇವರಲ್ಲಿ ಪೂಜೆ ಸಲ್ಲಿಸಿದ ಮತ್ತೊಂದು ಸುಗ್ಗಿ ತಂಡ ಗಂಜಿಗದ್ದೆಯ ಜೀವೋತ್ತಮ ಮಠದ ಬಳಿ ಜೊತೆಯಾಗಿ ಮಹಾಬಲೇಶ್ವರ ಮಂದಿರಕ್ಕೆ ಆಗಮಿಸಿತು. ಬಳಿಕ ಗೋಕರ್ಣ ಮಹಾಬಲೇಶ್ವರನಿಗೆ ಪ್ರಥಮ ಸುಗ್ಗಿ ಕುಣಿತ ಸೇವೆ ಸಮರ್ಪಿಸಿ ಉತ್ಸವಕ್ಕೆ ಆಮಂತ್ರಣ ನೀಡಲಾಯಿತು. ಇನ್ನು ಶ್ರೀದೇವರ ಉತ್ಸವದ ಜೊತೆ ಸುಗ್ಗಿ ತಂಡ ಕೋಟಿ ತೀರ್ಥ ಕಟ್ಟೆಯ ಪಟ್ಟೆ ವಿನಾಯಕ ಮಂದಿರಕ್ಕೆ ತೆರಳಿ ಅಲ್ಲಿ ಪೂಜೆ ಸ್ವೀಕರಿಸಿದ ಬಳಿಕ ಹಿಲಾಲು ದಿವಟಕಿಯೊಂದಿಗೆ ಸುಗ್ಗಿ ತಂಡ ತೋಟಗೇರಿಗೆ ತೆರಳಿ ಅಲ್ಲಿ ನಿಗದಿಪಡಿಸಿದ್ದ ಸ್ಥಳದಲ್ಲಿನ ಅಡಿಕೆ ಮರಕ್ಕೆ ಪೂಜೆ ಸಲ್ಲಿಸಿ ಆ ಮರವನ್ನು ಕಡಿದು ತಂದು ದೇವರ ಉತ್ಸವದ ಜೊತೆ ಮಹಾಗಣಪತಿ ಮಂದಿರಕ್ಕೆ ಆಗಮಿಸಿತು. ಇನ್ನು ಶ್ರೀದೇವರು ಮಹಾಗಣಪತಿ ಮಂದಿರದಲ್ಲಿ ಚಿತ್ತೈಸಿ ರಾಜೋಪಚಾರ ಪೂಜೆ ಸ್ವೀಕರಿಸಿದ ಬಳಿಕ ಶ್ರೀದೇವರಿಗೆ ಬೆಳಗಿದ ಆರತಿಯಿಂದ ದೇವಾಲಯದ ಮುಂಭಾಗದಲ್ಲಿ ನಿಲ್ಲಿಸಿದ ಅಡಿಕೆ ಮರಕ್ಕೆ ಅಗ್ನಿ ಸ್ಪರ್ಶಿಸುವ ಮೂಲಕ ಕಾಮದಹನ ನೆರವೇರಿತು. ಅರಸುಗೌಡರು ಶ್ರೀದೇವರ ಪ್ರಸಾದ ಸ್ವೀಕರಿಸಿದ ಬಳಿಕ ಸುಗ್ಗಿ ತಂಡ ತಾರಮಕ್ಕಿಗೆ ತೆರಳಿತು. ಇದರೊಂದಿಗೆ ಬಹು ವಿಶಿಷ್ಟ ಸುಗ್ಗಿ ಹಬ್ಬಕ್ಕೆ ಚಾಲನೆ ದೊರೆಯಿತು. ಇನ್ನು ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರು, ವ್ಯವಸ್ಥಾಪಕರು, ಸಿಬ್ಬಂದಿಗಳು, ಹಾಲಕ್ಕಿ ಸಮಾಜ ಹಾಗೂ ಉಳಿದೆಲ್ಲಾ ಸಮಾಜದವರು ಈ ವೇಳೆ ಪಾಲ್ಗೊಂಡಿದ್ದರು. 4 ದಿನ ಇಲ್ಲಿನ ವಿವಿಧೆಡೆ ತೆರಳುವ ಆಕರ್ಷಕ ಸುಗ್ಗಿ ಕುಣಿತ ಪ್ರದರ್ಶನ ಸ್ಥಳೀಯರಿಗೆ ಹಾಗೂ ಪ್ರವಾಸಿಗರಿಗೆ ಮನರಂಜನೆಯ ರಸದೌತಣ ನೀಡಲಿದ್ದು, ಎಲ್ಲೆಡೆ ಹೋಚೋ ಸದ್ದು ಮೊಳಗಲಿದೆ. 3ನೇ ದಿನ ನಡೆಯುವ ಹಗರಣ ಈ ವರ್ಷದ ಆಗು ಹೋಗುಗಳ ಬಿತ್ತರಿಸುವ ಅಣಕು ಪ್ರದರ್ಶನಕ್ಕೆ ಸ್ಥಳೀಯರು ಕಾತರರಾಗಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ.